ಹಾಯ್ ಫ್ರೆಂಡ್ಸ್, ಮಸ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವಿಡಿಯೋ ಅನೇಕ ಶಕ್ತಿಗಳನ್ನು ಹೊಂದಿರುವ ಈ ಯೋಗಿನಿಯ ಹೆಸರನ್ನು ನೀವು ಅದನ್ನು ಹೇಳಿದರೆ ನೀವು ಖಂಡಿತವಾಗಿಯೂ ಕೋಟಿ ಗಳಿಸಬಹುದು. ನಾನು ಅದನ್ನು ಸರಿಯಾಗಿ ಹೇಳಬಲ್ಲೆ. ಕೆಲವೇ ದಿನಗಳಲ್ಲಿ, ಅಂದರೆ ಒಂದು ವಾರದಲ್ಲಿ ನಿಮಗೆ ಹಲವು ಲಕ್ಷಗಳನ್ನು ತರಬಲ್ಲ ಶಕ್ತಿಶಾಲಿ ಯೋಗಿನಿಯ ಹೆಸರು ಇದು. ಇದು ದೇವಿಯ ಹೆಸರುಗಳಲ್ಲಿ ಒಂದಾಗಿದೆ. ಇದೇ ನಮ್ಮ ವಾರಾಹಿ ದೇವಿಯವರ ಹೆಸರುಗಳಲ್ಲಿ ಒಂದು. ಇದು ಲಕ್ಷ್ಮೀ ದೇವಿಯ ರೂಪವೂ ಹೌದು. 20 ರಿಂದ 27 ತಾಯಿಯ ಒಂದು ಹೆಸರುಗಳಿವೆ. ದೇವಿಯ ಹೆಸರಿದು. ಆದ್ದರಿಂದ ನಾವು ಲಕ್ಷ್ಮೀ ದೇವತೆ, ವಾರಾಹಿ ದೇವತೆ, ದುರ್ಗಾ ದೇವತೆ, ಭವಾನಿ ದೇವತೆಯನ್ನು ಪೂಜಿಸುವಂತೆಯೇ ನಾವು ಈ ದೇವಿಯನ್ನು ಭಕ್ತಿಯಿಂದ ಪೂಜಿಸುತ್ತೇವೆ. ಈ ಯೋಗಿನಿಯ ಹೆಸರು ನಾವು ತುಂಬ ಅಚ್ಚುಕಟ್ಟಾಗಿರಬೇಕು ಎಂದು ಹೇಳುವಾಗ, ನೀವು ಪೂಜೆ ಮಾಡುವಾಗ ಅಥವಾ ಹಲವು ಜನರು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಪೂಜೆ ಮಾಡುವ ಅಭ್ಯಾಸವನ್ನು ಹೊಂದಿರುವಾಗ, ಅಥವಾ ನೀವು ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛವಾಗಿದ್ದೀರಿ ಎಂದು ನೀವು ಭಾವಿಸಿದಾಗ, ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎದ್ದು ಬಾಯಿ ತೊಳೆದರೂ ಪರವಾಗಿಲ್ಲ. ನೀವು ಶುದ್ಧವಾಗಿದ್ದಾಗ ಮಾತ್ರ ಈ ಹೆಸರನ್ನು ಹೇಳಬೇಕಾಗಿಲ್ಲ. ಮತ್ತು ನಿಮ್ಮ ಮುಟ್ಟಿನ ಸಮಯದಲ್ಲಿ ಅಲ್ಲ. ಅಂದರೆ ನೀವು ಅದನ್ನು ಯಾವಾಗ ಬೇಕಾದರೂ ಹೇಳಬಹುದು. ಅದು ನಿಮ್ಮ ಸ್ನಾನದ ಸಮಯದಲ್ಲಿ ಅಥವಾ ನಿಮ್ಮ ಪೂಜೆಯ ಸಮಯದಲ್ಲಿ, ಅದು ಬೆಳಿಗ್ಗೆ, ಸಂಜೆ ಅಥವಾ ರಾತ್ರಿ ಯಾವಾಗಾದರೂ ಆಗಿರ್ಬೋದು. ಇದನ್ನು 21 ದಿನಗಳವರೆಗೆ ನಿರಂತರವಾಗಿ ಹೇಳಬೇಕು. ಹಾಗಿದ್ರೆ ಮಾತ್ರ ಫಲಿತಾಂಶ ಬಂದೇ ಬರುತ್ತೆ. ಉದಾಹರಣೆಗೆ, ನಾನು ಬ್ಯಾಂಕಿನಿಂದ ಸಾಲ ಪಡೆಯಲು ಪ್ರಯತ್ನಿಸುತ್ತಿದ್ದೇನೆ, ಅದನ್ನು ಮಂಜೂರು ಮಾಡಬೇಕು. ಅಥವಾ ನಾವು ಕೆಲವು ಕೃಷಿ ಭೂಮಿಯನ್ನು ಮಾರಾಟ ಮಾಡಲು ಬಯಸ್ತೇವೆ, ಅದನ್ನು ಮಂಜೂರು ಮಾಡಬೇಕು, ದುಡ್ಡು ಬರಬೇಕು, ಜಾಸ್ತಿ ಅಮೌಂಟಿಗೆ ಅದು ಸೇಲ್ ಆಗಬೇಕು. ಹೀಗೆ ಇದು ತುರ್ತು ಸಮಯ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ, ಅದನ್ನು ಇನ್ನೂ ನೀಡಿಲ್ಲ, ಅದು ವಿಳಂಬ ಆಗ್ತಾ ಇದೆ, ಅವರು ನನಗೆ ಮೊತ್ತ ನೀಡಲು ಬಯಸೋದಿಲ್ಲ ಅಂದರೆ, ಸ್ವಲ್ಪ ಹಣ ಬೇಕು, ಈ ರೀತಿ ನಮಗೆ ಬರಬೇಕಾದ ಮೊತ್ತ ನಿಂತು ಹೋಗಿದೆ ಅಥವಾ ಅದು ವಿಳಂಬ ಆಗ್ತಿದೆ, ನಮ್ಮ ಕೆಲಸ ನಿಂತು ಹೋಗಿದೆ, ಇದರರ್ಥ ಕೆಲವು ಖರ್ಚುಗಳು ಖಂಡಿತವಾಗಿ ಇರುತ್ತವೆ. ಅದು ನಮ್ಮ ಮಕ್ಕಳ ಮದುವೆ ಆಗಿರ್ಬೋದು, ಅವರ ಶಿಕ್ಷಣ ಆಗಿರ್ಬೋದು, ಅಥವಾ ಉದ್ಯೋಗಕ್ಕಾಗಿ ಎಲ್ಲೋ ಹೋಗಿರಬಹುದು. ಯಾವುದೇ ರೀತಿಯಲ್ಲಿ ನಮ್ಮ ಮಕ್ಕಳು ಅವರು ಹೊಸದಾಗಿ ಮದುವೆಯಾದವರು ಮತ್ತು ಅಲ್ಲಿ ಹೊಸ ಕುಟುಂಬವನ್ನು ಪ್ರಾರಂಭಿಸಲು ಬಯಸ್ತಾರೆ. ನಾವು ಹೊಸ ಕುಟುಂಬವನ್ನು ಪ್ರಾರಂಭಿಸಲು ಬಯಸಿದಾಗಲೂ ಅನೇಕ ಖರ್ಚುಗಳಿರುತ್ತೆ. ಆದ್ದರಿಂದ ಈ ಸಂದರ್ಭದಲ್ಲಿ ಹಣವು ನಮಗೆ ಬಹಳ ಮುಖ್ಯ. ನಮ್ಮಲ್ಲಿ ₹1 ಹಣ ಇಲ್ಲದಿದ್ದರೆ ನಾವು ಒಂದು ಹೆಜ್ಜೆ ಮುಂದಿಡೋಕೆ ಆಗೋದೇ ಇಲ್ಲ. ನಮಗೆ ಹಣ ತುಂಬಾ ಮುಖ್ಯ. ನಮಗೆ ಯಾರು ಸಹಾಯ ಮಾಡ್ತಾರೆ ಆ ಟೈಮಲ್ಲಿ? ನಿಮ್ಮ ಬಳಿ ಈ ಯೋಗಿನಿ ಹೆಸರು ಇದ್ದರೆ ಅದು ತುಂಬ ಉಪಯುಕ್ತ ಆಗುತ್ತೆ. ನೀವು ಪ್ರತಿದಿನ ಸ್ನೇಹಿತರಿಗೆ, ಉದಾಹರಣೆಯಾಗಿ ಇಂದು ಬೆಳಿಗ್ಗೆ ಪ್ರಾರಂಭಿಸಿದ್ದೀರಿ ಎಂದು ಭಾವಿಸೋಣ. ನೀವು ಬೆಳಿಗ್ಗೆ ಪ್ರಾರಂಭಿಸದಿದ್ದರೆ, ನೀವು ಅದನ್ನು ಸಂಜೆ ಮಾಡಿದರೆ, ಪ್ರತಿದಿನ ಸಂಜೆ ಭಕ್ತಿ ಮತ್ತು ನಂಬಿಕೆಯಿಂದ ಒಂದು ಆಸೆಯನ್ನು ಹೇಳಿ, ಅದು ಖಂಡಿತವಾಗಿ ಈಡೇರುತ್ತೆ. ಈಗ ಆ ಯೋಗಿನಿ ಹೆಸರೇನೆಂದು ನಾನು ನಿಮಗೆ ತಿಳಿಸಿಕೊಡ್ತೀನಿ. ಈ ದೊಡ್ಡ ಹೆಸರೇ. ಮೊದಲು ನಾನು ಆ ಯೋಗಿನಿಯ ಹೆಸರಿನ ಬಗ್ಗೆ ಮಾತನಾಡುತ್ತೇನೆ. ಸ್ನೇಹಿತರೆ ಗಮನಿಸಿ, ಆ ಯೋಗಿನಿಯ ಹೆಸರು ವಿಕ್ತಮ್ಮ. ಈಗ ಈ ಯೋಗಿನಿಯ ಹೆಸರು ಏನಂತ ನೋಡಿದ್ರಿ. ದೊಡ್ಡ ಸಮಸ್ಯೆ ಏನಿಲ್ಲ, ಇದು ತುಂಬ ಸರಳವಾಗಿದೆ. ಸ್ನೇಹಿತರೆ, ನಿಮಗೆ ಸಾಧ್ಯವಾದರೆ ವಿಕ್ತಮ್ನ ಈ ಯೋಗಿನಿಯ ಹೆಸರನ್ನು ಪ್ರತಿದಿನ 108 ಬಾರಿ ಜಪಿಸಿ. ಸಮಯವಿದ್ದರೆ ಅದನ್ನು 21 ಬಾರಿ, ಅಥವಾ ಸಮಯ ಇಲ್ಲದೆ ಇದ್ದರೆ 11 ಬಾರಿ, ಕನಿಷ್ಠ 1 ಅಥವಾ 2 ಬಾರಿ ಆದರೂ ಹೇಳಲು ಪ್ರಯತ್ನಿಸಿ. ನಿಮಗೆ ಅಗತ್ಯವಿರುವ ಮೊತ್ತ 1 ಅಥವಾ 3 ದಿನಗಳಲ್ಲಿ ಸಿಕ್ಕರೆ ನೀವು ಖಂಡಿತವಾಗಿ ಅದನ್ನು ಹೇಳ್ತೀರಾ. ಆತ್ಮವಿಶ್ವಾಸದಿಂದ ಹೇಳಿ ನೋಡಿ ಸ್ನೇಹಿತರೆ, ಇದು ಖಂಡಿತವಾಗಿಯೂ ನಿಮಗೆ ಉತ್ತಮ ಫಲಿತಾಂಶವನ್ನು ಕೊಡುತ್ತೆ. ಈ ಯೋಗಿನಿಯ ಹೆಸರನ್ನು ಜಪಿಸಿ. ವಿಕ್ತಮ್ನ ಅವರ ನಿಮಗೆ ಅಗತ್ಯವಿರುವ ಹಣವನ್ನು ಸಮಯಕ್ಕೆ ಸರಿಯಾಗಿ ಒದಗಿಸ್ತಾರೆ ಮತ್ತು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪ್ರತಿದಿನ ಪರಿಹರಿಸ್ತಾರೆ. ಇಲ್ಲಿ ವಿಕ್ತಮ್ನ ಅಂದರೆ ಬೇರೆ ಯಾರೂ ಅಲ್ಲ, ಆ ಅಮ್ಮನೇ ಹೌದು. ಆ ಯೋಗಿಯ ಆಶೀರ್ವಾದ ಮತ್ತು ಆ ಲಕ್ಷ್ಮೀ ದೇವಿಯ ಕೃಪೆಯಿಂದ ನಮ್ಮ ಮನೆಯಲ್ಲಿ ಇನ್ನು ಮುಂದೆ ಹಣದ ಕೊರತೆ ಇರೋದಿಲ್ಲ. ನಮ್ಮ ಮನೆಯಲ್ಲಿ ಹಣದ ಕೊರತೆ ಇಲ್ಲದಿದ್ದಾಗ ಮನೆಯಲ್ಲಿ ಇನ್ನು ಮುಂದೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಮನಸ್ಸಿನ ಶಾಂತಿಯಿಂದ ನಾವು ಮಾತ್ರವಲ್ಲದೆ ನಮ್ಮ ಇಡೀ ಕುಟುಂಬ ಕೂಡ ಸಂತೋಷವಾಗಿರುತ್ತದೆ. ಏಕೆಂದರೆ ಈ ಪ್ರಸ್ತುತ ಸಮಯದಲ್ಲಿ, ಈ ಕಲಿಯುಗದಲ್ಲಿ ನಮಗೆ ಹಣ ಇಲ್ಲದಿದ್ದರೆ ಬೇರೆ ಏನೂ ಇಲ್ಲ ಅಂತ ಅರ್ಥ. ಜೀವನನೇ ನರಕ ಆಗೋಗ್ಬಿಡುತ್ತೆ. ಬೇರೆಯವ್ರನ್ನ ಕೇಳಬೇಕಾಗುತ್ತೆ. ಆದ್ದರಿಂದ ನಾವು ಬೇರೆಯವ್ರನ್ನ ಕೇಳಬೇಕಾದ ಪರಿಸ್ಥಿತಿ ನಮಗೆ ಯಾವತ್ತೂ ಬರಲೇಬಾರದು. ಕಷ್ಟಪಟ್ಟು ಕೆಲಸ ಮಾಡಿ ಪ್ರಯತ್ನಕ್ಕೆ ಪ್ರತಿಫಲ ಖಂಡಿತವಾಗಿಯೂ ಯೋಗ್ಯವಾಗಿ ಇರುತ್ತೆ. ದೇವರು ನಿಮಗೆ ಅದನ್ನು ಒದಗಿಸ್ತಾನೆ. ದೇವರು ಯಾವತ್ತೂ ಕಷ್ಟಪಟ್ಟವರಿಗೆ ಪ್ರತಿಫಲ ಇದ್ದೇ ಇರುತ್ತೆ, ಕೈ ಬಿಡೋದಿಲ್ಲ ದೇವರು. ನಂಬಿಕೆಯಿಂದ ಹೇಳಿ, ನೀವು ಬೇರೆ ಏನನ್ನೂ ಮಾಡಬೇಕಾಗಿಲ್ಲ. ಈ ಯೋಗಿನಿಯ ಹೆಸರನ್ನು ನಂಬಿಕೆಯಿಂದ ನಂಬುವವರು ಮತ್ತು ಹೇಳುವವರು ಅವರ ಜೀವನದಲ್ಲಿ ಖಂಡಿತವಾಗಿಯೂ ಅನೇಕ ಪವಾಡಗಳು ಸಂಭವಿಸುತ್ತೆ. ಅದೇ ರೀತಿ ಅವರು
ಕೇಳುವ ಒಂದು ಮೊತ್ತ ಆಗಿದ್ರೆ ಅದು ಖಂಡಿತವಾಗಿ ಅವರಿಗೆ ಬಂದೇ ಬರುತ್ತೆ. ಸ್ನೇಹಿತರೆ, ಒಮ್ಮೆ ಪ್ರಯತ್ನಿಸಿ ನೋಡಿ, ನೀವು ಖಂಡಿತವಾಗಿ ಉತ್ತಮ ಫಲಿತಾಂಶಗಳನ್ನು ಪಡಿತೀರಾ. ಹಾಗಾದರೆ ನೀವು ಇನ್ನೇನು ನೋಡ್ತೀರಿ? ಈ ವಿಡಿಯೋ ನೀವೆಲ್ಲರಿಗೆ ನೋಡಿದ್ರೆಲ್ಲ ಇಷ್ಟ ಆಯ್ತಲ್ಲ? ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಿ. ಮೊದಲನೇದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವರಾಹಿ ಮಾತೆ.